ಒಬ್ಬ ವಯಸ್ಸಿಗೆ ಬಂದ ಹುಡುಗಿ ರಾಧಾ ನಿರ್ಜನವಾದ ದಾರಿಯಲ್ಲಿ ಹೋಗ್ತಿದ್ದಾಳೆ. ದಾರಿಯಲ್ಲಿ ಅವಳನ್ನ ಬಿಟ್ಟು ಬೇರೆ ಯಾರೂ ಇಲ್ಲ. ಹೋಗ್ತಿರುವಾಗ ಅವಳಿಗೆ ಹಿಂದಿನಿಂದ ಒಂದು ಟ್ರಕ್ ಬಂದ ಧ್ವನಿ ಕೇಳುತ್ತೆ. ರಾಧಾ ಹಿಂದೆ ತಿರುಗಿ ನೋಡ್ತಾಳೆ. ಒಂದು ಟ್ರಕ್ ಅವಳ ಕಡೆ ಬರ್ತಾ ಇರತ್ತೆ. ಟ್ರಕ್ಕನ್ನ ನಿಲ್ಸೋದಕ್ಕೆ ಅವಳು ಕೈಯಿಂದ ಸನ್ನೆ ಮಾಡ್ತಾಳೆ. ಟ್ರಕ್ ಡ್ರೈವರ್ ದೇವ್ ಅವಳ ಹತ್ರ ಟ್ರಕ್ ನಿಲ್ಲಿಸ್ತಾನೆ. ಮತ್ತೆ ಕಿಟಕಿಯಿಂದ ಹೊರಗೆ ಬಗ್ಗಿ ಅವಳನ್ನ ನೋಡ್ತಾನೆ. ಸ್ವಲ್ಪ ನನ್ನ ಸಿಟಿವರೆಗೂ ಬಿಡಕ್ಕಾಗತ್ತಾ? ನಾನೊಬ್ಳೇ ಇದ್ದೀನಿ. ದೇವ್ ಜಾಸ್ತಿ ಏನು ಮಾತಾಡಲ್ಲ. ಅವನು ಟ್ರಕ್ನ ಇನ್ನೊಂದು ಕಡೆಯ ಡೋರ್ ಓಪನ್ ಮಾಡ್ತಾನೆ. ರಾಧಾ ತಕ್ಷಣ ಬಂದು ಟ್ರಕ್ ಹತ್ತಿ ಕೂತ್ಕೋತಾಳೆ. ಆಮೇಲೆ ದೇವ್ ಟ್ರಕ್ನ ಮುಂದೆ ಓಡಿಸ್ತಾನೆ. ರಾಧಾ ಟ್ರಕ್ಕಲ್ಲಿ ಸುಮ್ಮನೆ ಕೂತಿರ್ತಾಳೆ. ಅವಳ ಮುಖ ನೋಡಿದ್ರೆ ಬೇಜಾರಾಗಿ ಏನೋ ಚಿಂತೆ ಮಾಡ್ತಿದ್ದ ಹಾಗೆ ಕಾಣತ್ತೆ. ಅವಳು ಕೇವಲ ದಾರಿ ಕಡೆ ನೋಡ್ತಾ ಇರ್ತಾಳೆ. ದೇವ್ ಕೂಡ ಸ್ಟಾರ್ಟಿಂಗಲ್ಲಿ ಏನೂ ಮಾತಾಡಲ್ಲ. ಆಮೇಲೆ, ಈ ನಿಶ್ಶಬ್ದ ದಾರಿಲಿ ಒಬ್ಳೆ, ಇಲ್ಲಿ ಯಾವುದೇ ಗಾಡಿ ಕೂಡ ಬರೋದಿಲ್ಲ. ನಾನು ತಪ್ಪಿಸ್ಕೊಂಡು ಹೋಗ್ತಿದ್ದೀನಿ. ಯಾರಿಂದ? ಸಾವಿಂದ. ನನ್ನ ಹಿಂದೆ ಒಂದು ದೊಡ್ಡ ಆಪತ್ತಿದೆ. ನಾನಲ್ಲೇ ನಿಂತ್ಕೊಂಡಿದ್ದಿದ್ರೆ ಇವತ್ತು ಬದುಕ್ತಾನೆ ಇರಲಿಲ್ಲ. ಆದರೂ ಈಗ ಬದುಕೋದ್ರಲ್ಲಿ ಅರ್ಥನಾದ್ರೂ ಏನಿದೆ? ದೇವ್ಗೆ ಸ್ವಲ್ಪ ಅನುಮಾನ ಆಗತ್ತೆ. ಅವನು ಮುಂದೆ ರೋಡ್ ನೋಡ್ತಾ ಟ್ರಕ್ನ ಇನ್ನೂ ಜೋರಾಗಿ ಓಡಿಸ್ತಾನೆ. ನೋಡ್ತಿದ್ದ ಹಾಗೆ 1 ಗಂಟೆ ಕಳೆದು ಹೋಗುತ್ತೆ. ಟ್ರಕ್ ಒಳಗಿದ್ದ ಮೌನ ಈಗ ಸ್ವಲ್ಪ ವಿಚಿತ್ರವಾಗಿ ಕಾಣುತ್ತೆ. ರಾಧಾ ಈಗಲೂ ಕೂಡ ಸುಮ್ಮನೆ ಕೂತಿರ್ತಾಳೆ. ಆದರೆ ದೇವ್ ಪದೇ ಪದೇ ಓರೆಗಣ್ಣಿಂದ ಅವಳ ಕಡೆ ನೋಡ್ತಾ ಇರ್ತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಅವನು ಮತ್ತೆ ಮೌನ ಮುರಿಯೋ ಪ್ರಯತ್ನ ಮಾಡ್ತಾನೆ. ನೀನ್ ಎಲ್ಲಿಗೆ ಹೋಗ್ಬೇಕು? ನಿನ್ ಮನೆ ಎಲ್ಲಿದೆ? ನಂದು ಅಂತ ಯಾವ ಮನೆನೂ ಇಲ್ಲ. ನನ್ನ ಮನೆ ಇದ್ದ ಜಾಗದಲ್ಲಿ ಈಗ ಬರೀ ಬೂದಿ ಮತ್ತೆ ಕಿರುಚಾಟ ಉಳಿದಿದೆ. ಎಲ್ಲ ಮುಗಿದೋಯ್ತು. ನಾನೀಗ ಈ ಜಾಗ ಬಿಟ್ಟು ದೂರ ಹೋಗ್ಬೇಕು ಅಷ್ಟೆ. ಅಲ್ಲಿ ಯಾರು ನನ್ನ ಮುಟ್ಟಬಾರ್ದು. ನೀನು ತುಂಬಾ ವಿಚಿತ್ರವಾಗಿ ಮಾತಾಡ್ತಾ ಇದೀಯಾ. ರಾಧಾ ನಿಧಾನವಾಗಿ ತನ್ನ ಮುಖಾನ ದೇವ್ ಕಡೆ ತಿರುಗಿಸ್ತಾಳೆ. ಮತ್ತವನಿಗೆ ಒಂದು ಭಯಂಕರ ನಗು ತೋರಿಸ್ತಾಳೆ. ನಿಮಗೆ ನನ್ನ ನೋಡಿದ್ರೆ ಭಯ ಆಗ್ತಿದ್ಯಾ ಡ್ರೈವರ್ ಸಾಹೇಬ್ರೆ? ಜನ ಹೇಳ್ತಾರೆ ಈ ರೋಡಲ್ಲಿ ರಾತ್ರಿ ಹೊತ್ತು ಯಾರೇ ಸಿಕ್ಕಿದ್ರು ಅವರು ಮನುಷ್ಯರಾಗಿರಲ್ಲ. ನಿಮಗೆ ನನ್ನ ನೋಡಿದ್ರೆ ನಾನು ದೆವ್ವ ಅನ್ಸತ್ತಾ? ದೇವ್ಗೆ ತುಂಬ ಭಯ ಆಗೋಗುತ್ತೆ. ಅವನಿಗೆ ಹಳ್ಳಿಯ ಹಳೆ ಕಥೆಗಳು ನೆನಪಾಗತ್ತೆ. ಅವನು ತಕ್ಷಣ ರಾಧಾ ಕಾಲುಗಳನ್ನು ನೋಡೋ ಪ್ರಯತ್ನ ಮಾಡ್ತಾನೆ. ಆದರೆ ಎಷ್ಟು ಕತ್ತಲಿರುತ್ತೆ ಅಂದರೆ ಅವನಿಗೇನು ಕ್ಲಿಯರ್ ಆಗಿ ಕಾಣೋದಿಲ್ಲ. ಸ್ವಲ್ಪ ಹೊತ್ತಲ್ಲೇ ಟ್ರಕ್ ಒಂದು ಚೆಕ್ ಪೋಸ್ಟ್ ಹತ್ರ ಬಂದು ನಿಂತ್ಕೊಳ್ಳುತ್ತೆ. ದೇವ್ ಟ್ರಕ್ಕಿಂದ ಕೆಳಗಿಳಿತಾನೆ. ಮತ್ತೆ ರಾಧಾಗೆ ಕೂಡ ಇಳಿಯೋಕ್ ಹೇಳ್ತಾನೆ. ರಾಧಾ ಕೂಡ ನಿಧಾನವಾಗಿ ಟ್ರಕ್ಕಿಂದ ಇಳಿತಾಳೆ. ಸಾಕು, ಜಾಸ್ತಿ ಆಯ್ತು. ನೀನ್ ಇಲ್ಲೇ ಇರೋ. ನನ್ನ ಗಾಡಿ ಹತ್ರ ಬರ್ಬೇಡ. ನನಗ್ ಗೊತ್ತಾಯ್ತು ನೀನ್ ಯಾವ್ದೋ ಅಲಿತಾ ಇರೋ ಆತ್ಮ. ಹೊರಟೋಗು ಇಲ್ಲಿಂದ. ಎಲ್ಲಿಗೆ ಹೋಗ್ಲಿ ಡ್ರೈವರ್ ಸಾಹೇಬ್ರೆ? ಆತ್ಮಗಳಿಗೆ ಹೋಗೋದಕ್ಕೆ ಯಾವ ಜಾಗನೂ ಇರಲ್ಲ. ನೀವು ನನ್ನ ನಿಮ್ಮ ಟ್ರಕ್ಕಲ್ಲಿ ಕೂರಿಸ್ಕೊಂಡಿದ್ದೀರಾ. ಈಗ ನೀವು ನನ್ನಿಂದ ಬಿಡಿಸ್ಕೊಳ್ಳೋಕ್ಕಾಗಲ್ಲ. ಆತ್ಮಗಳು ಯಾವತ್ತೂ ತಮ್ಮ ಬೇಟೆನ ಬಿಡೋದಿಲ್ಲ. ದೇವ್ ಹಿಂದೆ ಹಿಂದೆ ಹೋಗ್ತಾನೆ. ಆಗ ರಾಧಾ ನಿಧಾನವಾಗಿ ಅವನ ಕಡೆಗೆ ಭಯಂಕರ ನೋಟ ಕೊಡ್ತಾ ಹೋಗ್ತಾಳೆ. ದೇವ್ ಭಯದಿಂದ ಅಲ್ಲಿಂದ ಓಡೋಕ್ಕೆ ಶುರು ಮಾಡ್ತಾನೆ. ದೇವ್ ಕಾಡಿನ ಮಧ್ಯದಲ್ಲಿ ಜೋರಾಗಿ ಓಡ್ತಾ ಇರ್ತಾನೆ. ಎಲ್ಲ ಕಡೆ ರಾಧಾಳ ಭಯಂಕರ ನಗು ಕೇಳಿಸ್ತಾ ಇರತ್ತೆ. ಓಡ್ತಾ ಓಡ್ತಾ ಅವನಿಗೆ ಕಾಡಿನ ಮಧ್ಯದಲ್ಲಿ ಒಂದು ಚಿಕ್ಕ ಕಟ್ಟಿಗೆ ಮನೆ ಕಾಣತ್ತೆ. ದೇವ್ ತಕ್ಷಣ ಆ ಮನೆ ಒಳಗಡೆ ಹೊರಟು ಹೋಗ್ತಾನೆ. ದೇವ್ ಆ ಕಟ್ಟಿಗೆಯ ಶೆಡ್ ಒಳಗೆ ಬರ್ತಾನೆ. ಮತ್ತೆ ಭಯದಿಂದ ನಡುಗ್ತಾ ಒಂದು ಬೆಂಚ್ ಕೆಳಗೆ ಕೂತ್ಕೋತಾನೆ. ಸ್ವಲ್ಪ ಹೊತ್ತಲ್ಲೇ ರಾಧಾ ಕೂಡ ಆ ಶೆಡ್ಗೆ ಬರ್ತಾಳೆ. ಬೆಂಚ್ ಕೆಳಗೆ ಬಗ್ಗಿ ದೇವ್ ಅಲ್ಲಿ ಬಚ್ಚಿಟ್ಕೊಂಡಿರೋದನ್ನ ನೋಡ್ತಾಳೆ. ದೇವ್ ತುಂಬಾನೇ ಹೆದರ್ಕೊಂಡಿರ್ತಾನೆ. ರಾಧಾ ಮುಖ ಇವಾಗ ಇನ್ನೂ ಭಯಂಕರವಾಗಿ ಕಾಣುತ್ತೆ. ಅವಳ ಮುಖದ ಮೇಲೆ ಕಪ್ಪು ಕೊಚ್ಚೆ ಮೆತ್ಕೊಂಡಿರುತ್ತೆ. ಭಯದಿಂದ ದೇವ್ ತನ್ನ ಜೇಬಲ್ಲಿದ್ದ ಒಂದು ಲಾಕೆಟ್ನ ತೆಗೆದು ರಾಧಾ ಕಡೆಗೆ ಮುಂದೆ ಮಾಡ್ತಾನೆ. ದೂರ ಇರು. ನನ್ನ ಹತ್ರ ಪವಿತ್ರವಾಗಿರೋ ಈ ತಾಯ್ತಾ ಇದೆ. ನೀನ್ ನನಗೆ ಏನು ಮಾಡೋಕ್ಕಾಗೋದಿಲ್ಲ. ಯಾವುದೇ ಆತ್ಮ ಕೂಡ ಈ ತಾಯ್ತದ ಮುಂದೆ ನಿಲ್ಲೋದಿಲ್ಲ. ದೇವರದ ನಿಮ್ಗೆ ನಿಜವಾಗ್ಲೂ ಹಾಗನ್ಸುತ್ತಾ? ಈ ಒಂದು ಮೆಟಲ್ ಪೀಸಿಂದ? ಆಗ ರಾಧಾಗೆ ಶೆಡ್ ಒಳಗಿಂದ ಒಂದು ಕೆಟ್ಟ ವಾಸನೆ ಬರುತ್ತೆ. ಆ ಕೆಟ್ಟ ವಾಸನೆ ಕೊಳೆತು ಹೋದ ಮಾಂಸದ ಹಾಗಿರುತ್ತೆ. ರಾಧಾ ಸುತ್ತಮುತ್ತ ನೋಡ್ತಾಳೆ. ಆದರೆ ಕೆಲವೇ ಕ್ಷಣದಲ್ಲಿ ಅವಳಿಗೆ ಗೊತ್ತಾಗುತ್ತೆ, ಈ ಕೆಟ್ಟ ವಾಸನೆ ಬೇರೆ ಯಾವುದರಿಂದಲೂ ಅಲ್ಲ,
ದೇವಿಂದಾನೇ ಬರ್ತಾ ಇದೆ ಅಂತ. ಇದೆಂಥ ಕೆಟ್ಟ ವಾಸನೆ ಬರ್ತಾ ಇದೆ, ಒಳ್ಳೆ ಕೊಳೆತ ಮಾಂಸದ ಹಾಗೆ. ಮತ್ತೆ ನಿನ್ನಿಂದ ಯಾಕಿಂಥ ವಾಸನೆ ಬರ್ತಾ ಇದೆ? ಇದ್ದಕ್ಕಿದ್ದ ಹಾಗೆ ದೇವ್ ಮುಖಭಾವ ಪೂರ್ತಿಯಾಗಿ ಬದಲಾಗತ್ತೆ. ರಾಧಾ ಭಯದಿಂದ ಸ್ವಲ್ಪ ಹಿಂದೆ ಹೋಗ್ತಾಳೆ. ಆಗ ದೇವ್ ಬೆಂಚ್ ಕೆಳಗಿಂದ ಹೊರಗಡೆ ಬರ್ತಾನೆ. ರಾಧಾ ಮುಂದೆ ನಿಂತ್ಕೊಂಡು ಆ ಲಾಕೆಟ್ ಅನ್ನ ದೂರ ಎಸೆದು ಬಿಡ್ತಾನೆ. ಕೆಲವೇ ಕ್ಷಣದಲ್ಲಿ ಅವನ ತ್ವಚೆ ಹಸಿರು ಬಣ್ಣಕ್ಕೆ ತಿರುಗತ್ತೆ. ಅವನ ಕಣ್ಣು ಕಪ್ಪು ಮತ್ತು ಕೆಂಪಾಗಿಬಿಡುತ್ತೆ. ಈಗವನ ರೂಪ ಭಯಂಕರವಾಗಿ ದೆವ್ವದ ಹಾಗೆ ಕಾಣತ್ತೆ. ಈಗೆಲ್ಲ ಬದಲಾಗಿ ಹೋಗಿರುತ್ತೆ. ಆಗ ಗೊತ್ತಾಗತ್ತೆ ನಿಜವಾದ ದೆವ್ವ ಯಾರು ಅಂತ. ಭಯ ಆಯ್ತಾ? ನೀನು ತುಂಬಾ ಆಟ ಆಡ್ದೆ. ಇನ್ನು ಉಳಿದಿರೋ ಆಟ ನಂದು. ನನಗೆ ಮತ್ ನಮ್ಮೂರ್ ಜನಗಳಿಗೆ ತುಂಬಾ ಹಸುವಾಗ್ತಿದೆ. ಮತ್ತೆ ಈಗ ನಿನ್ನ ತಾಜಾ ಶರೀರ ನಮ್ಮ ಹಸುವನ್ನ ನೀಗ್ಸುತ್ತೆ. ದೇವ್ ಇದ್ದಕ್ಕಿದ್ದ ಹಾಗೆ ರಾಧಾ ಮೇಲೆ ದಾಳಿ ಮಾಡ್ತಾನೆ. ರಾಧಾ ಹೇಗೋ ಮಾಡಿ ತಪ್ಪಿಸ್ಕೋತಾಳೆ ಮತ್ತಲ್ಲಿಂದ ಓಡಕ್ಕೆ ಶುರು ಮಾಡ್ತಾಳೆ. ರಾಧಾ ಕಾಡಿನ ಮಧ್ಯ ಜೋರಾಗಿ ಓಡ್ತಾ ಇರ್ತಾಳೆ. ಅವಳು ವಾಪಸ್ ಟ್ರಕ್ ಹತ್ರ ಹೋಗ್ತಾಳೆ. ರಾಧಾ ಬೇಗ ಟ್ರಕ್ ಒಳಗೆ ಹತ್ಬಿಟ್ಟು 2 ಡೋರನ್ನ ಲಾಕ್ ಮಾಡ್ಕೋತಾಳೆ. ಆಮೇಲೆ ಅವಳು ಭಯದಿಂದ ಸೀಟ್ ಹಿಂದೆ ಬಚ್ಚಿಟ್ಕೊಂಡು ಕೂತ್ಕೋತಾಳೆ. ಇದಕ್ಕಿದ್ದ ಹಾಗೆ ಡ್ರೈವರ್ ಕಡೆ ಬಾಗಿಲು ಜೋರಾಗಿ ಓಪನ್ ಆಗುತ್ತೆ. ದೇವ್ ಈಗೊಬ್ಬ ಆತ್ಮವಾಗಿದ್ದಾನೆ. ಅವನು ಟ್ರಕ್ ಒಳಗೆ ಹತ್ತುತ್ತಾನೆ. ರಾಧಾ ಭಯದಿಂದ ಜೋರಾಗಿ ಕಿರುಚ್ಕೋತಾಳೆ. ದೇವ್ ರಾಧಾ ಮೇಲೆ ದಾಳಿ ಮಾಡ್ತಿದ್ದ ಹಾಗೆ ಟ್ರಕ್ನ ಹ್ಯಾಂಡ್ ಬ್ರೇಕ್ ತಾನಾಗೆ ಓಪನ್ ಆಗುತ್ತೆ. ಮತ್ತೆ ಟ್ರಕ್ ಮುಂದೆ ತಾನಾಗೆ ಜೋರಾಗಿ ಹೋಗುತ್ತೆ. ರಾಧಾ ಬೇಗ ಅಲ್ಲೇ ಇದ್ದ ಒಂದು ಮೆಟಲ್ ರಾಡನ್ನ ತಗೊಂಡು ಅದನ್ನ ಮಧ್ಯದಲ್ಲಿ ಸಿಕ್ಕಾಗಿಸ್ತಾಳೆ. ದೇವ್ ಅವಳ ಮೇಲೆ ದಾಳಿ ಮಾಡಬಾರ್ದು ಅಂತ. ನನ್ನ ಹೋಗಕ್ ಬಿಡು, ಯಾರಾದ್ರೂ ಕಾಪಾಡಿ, ಕಾಪಾಡಿ, ಕಾಪಾಡಿ. ಯಾರು ಕಾಪಾಡೋಕಾಗೋಲ್ಲ, ನೀನು ನನ್ನ ಜೊತೆನೇ ಇರ್ತೀಯ. ದೇವ್ ನಡುವಿನ ಚಿಕ್ಕ ಚಿಕ್ಕ ಜಾಗಗಳಲ್ಲಿ ತನ್ನ ಕೈ ಹಾಕಿ ರಾಧಾನ ಹಿಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾನೆ. ಮತ್ತೆ ರಾಧಾ ಹೇಗೋ ಮಾಡಿ ತನ್ನನ್ನ ಕಾಪಾಡ್ಕೋತಾ ಇರ್ತಾಳೆ. ಆಗ ಸ್ಪೀಡ್ ಆಗಿ ಬರ್ತಿದ್ದ ಟ್ರಕ್ ಮುಂದೆ ಬಿದ್ದಿದ್ದ ಒಂದು ಬಂಡೆಗೆ ಹೊಡ್ಕೊಳ್ಳುತ್ತೆ. ಜೋರಾಗಿ ಬಂಡೆಗೆ ಹೊಡೆದಿದ್ರಿಂದ ದೇವ್ ಮುಂದಿನ ಗಾಜನ್ನ ಒಡ್ಕೊಂಡು ಕೆಳಗಡೆ ಬೀಳ್ತಾನೆ. ಮತ್ತೆ ಅಲ್ಲೇ ಜ್ಞಾನ ತಪ್ತಾನೆ. ರಾಧಾ ಈ ಅವಕಾಶ ಉಪಯೋಗಿಸ್ಕೊಂಡು ತಕ್ಷಣ ಮೆಟಲ್ ರಾಡನ್ನ ತಗೋತಾಳೆ. ರಾಧಾ ಬೇಗ ಟ್ರಕ್ಕಿಂದ ಕೆಳಗಿಳಿತಾಳೆ. ಮತ್ತೆ ದೇವ್ ಕಡೆ ನೋಡ್ತಾಳೆ. ಅವನ ದೇಹ ನೆಲದ ಮೇಲೆ ಬಿದ್ದಿರುತ್ತೆ. ಅದು ಸ್ವಲ್ಪ ಕೂಡ ಅಲ್ಲಾಡ್ತಿರೋದಿಲ್ಲ. ರಾಧಾ ಟೈಮ್ ವೇಸ್ಟ್ ಮಾಡದೆ ಬೇಗ ಅಲ್ಲಿಂದ ಓಡಕ್ ಶುರು ಮಾಡ್ತಾಳೆ. ಓಡ್ತಾ ಓಡ್ತಾ ಅವಳ ಮೊಬೈಲ್ ತಗೊಂಡು ತನ್ನ ಒಬ್ಬ ಫ್ರೆಂಡಿಗೆ ಫೋನ್ ಮಾಡ್ತಾಳೆ. ಸುರಭಿ, ಪ್ಲೀಸ್ ನಂಗೆ ಹೆಲ್ಪ್ ಮಾಡು, ನಾನು ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ಆದ್ರೆ ಏನಾಯ್ತು ಹೇಳು, ನೀನು ಹುಷಾರಾಗಿದ್ಯಾ? ಇವತ್ತು ನಾನು ಮತ್ತೆ ಹೈವೇಗೆ ಬಂದಿದ್ದೆ ಇನ್ನೊಬ್ಬ ಡ್ರೈವರ್ನ ಸಿಕ್ಕಾಕ್ಸಿ ದುಡ್ಡು ಮಾಡಕ್ಕೆ. ಆದ್ರೆ ಇವನ್ ನೋಡಿದ್ರೆ ಸತ್ ಹೋಗಿರೋ ಆತ್ಮ ಆಗಿದ್ದ. ಈಗ ಎಲ್ಲಿದ್ಯಾ ನೀನು? ನಂಗೆ ಗೊತ್ತಿಲ್ಲ. ನಾನು ನಿಂಗೆ ನನ್ನ ಲೈಫ್ ಲೊಕೇಶನ್ ಕಳಿಸ್ತೀನಿ. ನೀನು ಬೇಗ ಯಾರನ್ನಾದ್ರೂ ಕರ್ಕೊಂಡು ಇಲ್ಲಿಗೆ ಬಾ. ಸರಿ ಸರಿ. ನಾನು ಅವಳ ಫ್ರೆಂಡ್ ಮಾತನ್ನ ಪೂರ್ತಿ ಮಾಡೋದ್ರೊಳಗೆ ಒಂದು ಕಾರ್ ರಾಧಾಗೆ ಬಂದು ಡ್ಯಾಶ್ ಹೊಡೆಯುತ್ತೆ. ರಾಧಾ ಅಲ್ಲಿಂದ ಹಾರಿ ದೂರದಲ್ಲಿ ಬೀಳ್ತಾಳೆ. ಕಾರ್ ಓಡಿಸ್ತಿದ್ದ ಹೆಂಗಸು ತಕ್ಷಣ ಕಾರ್ ನಿಲ್ಲಿಸ್ತಾಳೆ. ಮತ್ತೆ ಕೆಳಗಿಳಿದು ಬಂದು ರಾಧಾನ ನೋಡ್ತಾಳೆ. ಅವಳು ನಿಧಾನವಾಗಿ ರಾಧಾ ಹತ್ರ ಬರ್ತಾಳೆ. ರಾಧಾಗೆ ಎಚ್ಚರ ಏನೋ ಇರುತ್ತೆ, ಆದ್ರೆ ಅವಳಿಗೆ ತುಂಬಾ ಏಟಾಗಿರುತ್ತೆ. ನಿಮ್ಗೇನೂ ಆಗಿಲ್ಲ ತಾನೆ? ಹಾ, ತುಂಬಾ ನೋವಾಗ್ತಿದೆ. ಐ ಆಮ್ ಸೋ ಸಾರಿ, ನಾನು ನಿಮ್ಮನ್ನು ನೋಡಲಿಲ್ಲ. ನಿಮಗೆ ತುಂಬ ಏಟಾಗಿದೆ ಅನ್ಸುತ್ತೆ. ಬನ್ನಿ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ. ಆ ಹೆಂಗಸು ರಾಧಾನ ಕೈ ಹಿಡಿದು ಎಬ್ಬಿಸ್ತಾಳೆ ಮತ್ತವಳನ್ನ ಕಾರ್ ಹತ್ರ ಕರ್ಕೊಂಡು ಹೋಗ್ತಾಳೆ. ಆಮೇಲೆ ಅವಳು ರಾಧಾನ ಕಾರಲ್ಲಿ ಕೂರಿಸ್ಕೊಂಡು ಅಲ್ಲಿಂದ ಹೊರಟು ಹೋಗ್ತಾಳೆ. ರಾಧಾಗೆ ತುಂಬಾ ಏಟಾಗಿರುತ್ತೆ. ಅವಳು ಕಾರ್ ಸೀಟಲ್ಲಿ ಕೂತಿರ್ತಾಳೆ. ಅವಳಿಗೆ ಸಹಾಯ ಮಾಡಿದ್ದ ಹೆಂಗಸು ಜೋರಾಗಿ ಕಾರ್ ಓಡಿಸ್ತಿರ್ತಾಳೆ. ಆದ್ರೆ ಇಷ್ಟು ಹೊತ್ತಲ್ಲಿ ನೀವು ಇಲ್ಲೇನ್ ಮಾಡ್ತಾ ಇದ್ರಿ? ಏನಿಲ್ಲ, ನೀವು ಆದಷ್ಟು ಬೇಗ ಗಾಡಿನ ಇಲ್ಲಿಂದ ದೂರ ತಗೊಂಡು ಹೋಗಿ. ಈ ಜಾಗ ಸರಿ ಇಲ್ಲ. ಸರಿ ಇಲ್ಲ ಅಂದ್ರೆ ಇಲ್ಲಿ ಎಲ್ಲೋ ಹತ್ತಿರದ ಹಳ್ಳಿಯಲ್ಲಿ ಯಾವುದೋ ಕೆಮಿಕಲ್ ಬ್ಲಾಸ್ಟ್ ಆಗಿರ್ಬೇಕು. ಅದರಿಂದ ಇಲ್ಲಿರೋ ಜನ ಎಲ್ಲ
ಭಯಂಕರ ರಾಕ್ಷಸರಾಗಿ ಬದಲಾಗ್ಬಿಟ್ಟಿದ್ದಾರೆ. ಏನು ನಿಜವಾಗ್ಲೂ? ಹೌದು. ಹೌದಾ? ಅವರೆಲ್ಲ ಹೇಗ್ ಕಾಣಿಸ್ತಾರೆ? ಅವ್ರ ಮುಖ ಪೂರ್ತಿ ಗ್ರೀನ್ ಕಲರ್ ಇದೆ, ದೇಹದಲ್ಲಿ ತುಂಬಾ ಮಾರ್ಕಗಳಿದೆ, ಮತ್ತವರು ಸಾಮಾನ್ಯ ಮನುಷ್ಯರಿಗಿಂತ ತುಂಬಾ ಶಕ್ತಿವಂತರು. ಆದ್ರೆ ನೀವ್ ಇದನ್ನೆಲ್ಲ ಯಾಕೆ ಕೇಳ್ತಾ ಇದ್ದೀರಾ? ಈ ರೋಡು ಸಿಟಿ ಕಡೆ ಹೋಗಲ್ಲ ಅನ್ಸುತ್ತೆ. ಅದು ಯಾಕೆ ಅಂದ್ರೆ ಆಗ ಆ ಹೆಂಗಸು ತನ್ನ ಮುಖವನ್ನ ರಾಧಾ ಕಡೆ ತಿರುಗಿಸ್ತಾಳೆ. ಆಗ ಗೊತ್ತಾಗುತ್ತೆ ಅವಳು ಕೂಡ ಒಂದು ಆತ್ಮ ಆಗಿದ್ಲು. ಅವಳು ಇದ್ದಕ್ಕಿದ್ದ ಹಾಗೆ ರಾಧಾ ಮೇಲೆ ದಾಳಿ ಮಾಡ್ತಾಳೆ, ಮತ್ತೆ ಹೋಗ್ತಿದ್ದ ಕಾರಲ್ಲೇ ಅವಳನ್ನ ಕೊಂದು ಹಾಕ್ತಾಳೆ.